ಇಲ್ಲಿ ಒಂದು 30 ಅಂಗಡಿ ಐತೆ. 30 ಅಂಗಡಿಗೂ ಫ್ರೂಟ್ ಬರುತ್ತಾ ಇದೆ. ಫ್ರೂಟ್ ಬರೋಕ್ಕೆ ನಾವು ಮೇನ್ ರೋಡಲ್ಲಿ ನಿಲ್ಸ್ಕೊಂಡು ನಾವು ಲೋಡ್ ಮಾಡ್ರ ಅದನ್ನು ಬಿಡ್ತಾ ಇಲ್ಲ ಕಾರ್ಪೊರೇಷನವರು. ಅದನ್ನು ನಿಲ್ಸ್ಕೊಂಡು ನಾವು ಮಾಡ್ರ ಅದನ್ನು ಬಂದು ರೋಲ್ಗಾಲ್ ಮಾಡ್ಕೊಂಡು ಹೋಗ್ತಾರೆ. ಅದನ್ನು ಕೇಳಕ್ಕೆ ಹೋದ್ರೆ ಕಾರ್ಪೊರೇಷನವ್ರು ನಮ್ಮನ್ನ ಹೊಡಿತಾರೆ. ನಾವು ಬಡವರು ಇಲ್ಲಿ ಬಂದು 10 ಲಕ್ಷ 20 ಲಕ್ಷ ಕೊಟ್ಟು ಅಂಗಡಿ ನಾವು ತೊಗೊಂಡಿರೋದು. ತೊಗೊಂಡು ಅದಕ್ಕೆ 1 ಲಕ್ಷ ತಿಂಗಳಾದ್ರೆ ನಾವು ಬಾಡಿಗೆ ಕೊಡಬೇಕು, 10 ಹುಡುಗರಿಗೆ ಸಂಬಳ ಕೊಡಬೇಕು. ಅದನ್ನು ಹಾಳು ಮಾಡಿಬಿಟ್ರು. ಈಗ ಅಂಗಡಿ ಇರೋದಕ್ಕೆ ಇವಾಗ ನಾವು ಲೋಡ್ ಮಾಡಬೇಕು. ಈಗ ನಮ್ಮ ಗಾಡಿ ಬಂದು ಬೆಳಗ್ಗೆ ನಿಲ್ಲಿಸ್ತಾರೆ, ಅದನ್ನು ನಿಲ್ಲಿಸಬೇಡ ಅಂದ್ರೆ ಹೇಳ್ಬಿಟ್ಟು ಎಲ್ಲ ಗಾಡಿನ ದೂರ ಮಾಡಿದ್ದಾರೆ. ಅಲ್ಲಿಂದ ಕೂಲಿ ಅವ್ನು ತೊಗೊಂಬಂದು ನಮ್ಮ ಅಂಗಡಿ ಕೊಡೋಕ್ಕೆ ತಿಂಗಳಿಗಾದ್ರೆ ಕಮ್ಮಿ ಇದ್ರೆ ಅವ್ರಿಗೆ 1 ಲಕ್ಷ ಕೂಲಿಯವ್ರಿಗೆ ನಾವು ಸಂಬಳ ಕೊಡ್ತಾ ಇದ್ದೀನಿ. ಎಲ್ಲ ಏನು ಮಾಡ್ತಾರೆ ಕಾರ್ಪೊರೇಷನವ್ರು ಎಲ್ಲ ಸೇರಿಸ್ಕೊಂಡು ರಿಪೋರ್ಟ್ ಇಲ್ಲ ಏನು ಇಲ್ಲ, ಏನು ಕಾಪಿನಿಲ್ಲ. ಅಲ್ಲಿ ಯಾರೇ ಕಮಿಷನರ್ ಆಫೀಸಲ್ಲಿ ಇದು ಸಾರಿ ಒಂದು ನಿಮಿಷ ಯಾವುದೋ BBMP ಅವರು ಬಂದು ಹೇಳ್ತಾರೆ ನಮ್ಗೆ ನೋಡಪ್ಪ ML ಆಫೀಸಲ್ಲಿಂದ ಲೆಟ್ರ್ ಬಂದಿದೆ, ಅದಕ್ಕೆ ನಾವು ಹೊಡೆದಾಕ್ತಿದ್ದಾರೆ. ಏನಕ್ಕಂದ್ರೆ ನೀರು ಟ್ಯಾಂಕು ಮೇಡಮ್ ನೋಡಿ, ನೀರು ಟ್ಯಾಂಕು 50 ಮೀಟ್ರಲ್ಲಿ ನೀರು ಟ್ಯಾಂಕ್ ಯಾರು ಕೊಡೋಕ್ಕಾಗಲ್ಲ ಸರಿನಾ. ನೀರು ಟ್ಯಾಂಕ್ ಕೊಡಬೇಕಂದ್ರೆ ಕಮ್ಮಿ ಅಂದರೆ ಒಂದು 500 ಮೀಟ್ರ್ ಕೊಡಬೇಕು. ಅದು ನೀರು ಟ್ಯಾಂಕ್ ಬೇಕಂದ್ರೆ ಇಲ್ಲಿ ಮಾರ್ಕೆಟಲ್ಲಿ ನಾವು ಯಾರಿಗೂ ಪೆಟಿಷನ್ ಕೊಟ್ಟಿಲ್ಲ. ನಾವು ಪೆಟಿಷನ್ ಕೊಟ್ಟರೆ ನೀರು ಟ್ಯಾಂಕ್ ನಮ್ಗೆ ಬರಬೇಕು. ನಾವು ಪೆಟಿಷನ್ ಕೊಟ್ಟಿಲ್ಲ. ಇರೋ ನೀರು ಟ್ಯಾಂಕ್ನ ರೆಡಿ ಮಾಡಿ ಕೊಡೋಕ್ಕೆ ನಾವು ರೆಡಿ ಮಾಡಿ ಕೊಡ್ಬೇಕಂದ್ರೆ ಹೇಳ್ತಾರೆ. BBMP ಅವ್ರ ಹತ್ರ ನಾವು ಕೇಳ್ತಾ ಇದ್ದೀನಿ, ಏನಪ್ಪ ನೀರು ಟ್ಯಾಂಕ್ ರೆಡಿ ಮಾಡಿಲ್ಲ ಅಂದ್ರೆ ಕೇಳೋದಕ್ಕೆ ನೀವು ರೆಡಿ ಮಾಡಿಸ್ಕೊಳ್ಳಪ್ಪ ನಮಗೆ ಹೇಳ್ತಾರೆ. ನೋಡಿ BBMP ಅವರು ಮಾಡಿರೋ ಕೆಲಸಕ್ಕೆ ನೋಡಿ, ಒಂದು ನಿಮಿಷ ನಾವೆಲ್ಲ ಫೋಟೋ ಗೀಟ ಎಲ್ಲ ಮಾಡಿದ್ದೀವಿ ನೋಡಿ. ಎಲ್ಲರೂ ನೋಡಿ ಇಷ್ಟೊಂದು ಕಸ ಐತೆ ನೀರು ಟ್ಯಾಂಕ್ ಹತ್ರ. ಈ ಕಸನ ರೆಡಿ ಮಾಡಿಕೊಡೋಕ್ಕೆ ನಾವು ರೆಡಿ ಮಾಡಿಕೊಡ್ಬೇಕು. ಇಲ್ಲಿ 1000 ಜನ ಇದ್ದಾರೆ, 1000 ಜನನು ಕುಡಿತಾರೆ. ಟೈಫಾಯ್ಡ್ ಡೆಂಗು ಕಾಚೆಲ್ಲ ಬರ್ತಾ ಇದೆ. ನಮ್ಮ ಮನೆಯಲ್ಲಿಂದ ಏನೋ ಎತ್ಕೊಂಬಂದು ಕೊಡ್ತಿಲ್ಲ. ನಾವು ಇಷ್ಟು ಕಷ್ಟ ಬಿಟ್ಟು ಎಲ್ಲ ಮಾಡಿ ಎಲ್ಲ ನಮ್ಮ ದುಡ್ಡನ್ನೇ ಮಾಡಿ ನಾವೇ ಈಗ ಅವ್ರಿಗೂ ನಾವು ರೋಲ್ ಕಾಲ್ ಕೊಡಬೇಕು. BBMP ಅವ್ರಿಗೂ ನಾವು ರೋಲ್ ಕೊಡಬೇಕು, ಬರೋರ್ಗೂ ನಾವು ರೋಲ್ ಕಾಲ್ ಕೊಡಬೇಕು. ಇಲ್ಲಿ ಒಂದು 4 ಗಾಡಿ ನಾವು ಇಟ್ಕೊಂಡು ನಾವು ವ್ಯಾಪಾರ ಮಾಡ್ತಾ ಇದ್ದೀನಿ. ಅದನ್ನು ಓಡಿಸ್ಬಿಟ್ರು. ಈಗ ಗ್ರಿಲ್ ಹಾಕ್ತೀನಿ ಅಂದ್ರೆ ಅದನ್ನು ಓಡಿಸ್ಬಿಟ್ರು. ಈಗ ನಮ್ಮನ್ನ ಗಾಡಿ ಲೋಡ್ ಮಾಡೋಕ್ಕೆ ದಾರಿ ಇಲ್ಲ. ಈಗ 30 ಅಂಗಡಿಯವ್ರು ಗಾಡಿ ಲೋಡ್ ಮಾಡೋಕ್ಕೆ ನಾವು 2 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ಗಾಡಿ ನಿಲ್ಲಿಸ್ಬಿಟ್ಟು ಎತ್ಕೊಂಡ್ಬಂದು ಲೋಡ್ ಮಾಡ್ತಾ ಇದ್ದೀನಿ. ಇಲ್ಲಿ ಟ್ಯಾಂಕ್ ಬರಬೇಡ ಅಂದ್ರೆ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಆ ಕಂಪ್ಲೇಂಟ್ ಬಿಸಾಕ್ಬಿಟ್ರು. ಈಗ ಏನು ಮಾಡ್ತಾರೆ, ನಮಗೆ ದಾರಿ ಬೇಕಂದ್ರೆ ಇಲ್ಲೇ ನೀರು ಟ್ಯಾಂಕ್ ಮೇಡಮ್ 1000 ಜಾಗ ಐತೆ ನೀರು ಟ್ಯಾಂಕ್ ಕಟ್ಟಬೇಕಂದ್ರೆ ಈ ದಾರಿನೇ ಕಟ್ಟಬೇಕು. ನೋಡಿ ಪಾರ್ಕಿಂಗ್ ಅವ್ರು ಬಂದಿದ್ದಾರೆ. ಪಾರ್ಕಿಂಗ್ ಅವ್ರಿಗೆ ನಾವು ಕೊಟ್ಟಿರೋದು ಏನೋ ಟೆಂಡ್ರು ಅಂದ್ರೆ ಟೆಂಡ್ರ್ ಮಾತ್ರ ಮಾಡ್ಕೋಬೇಕು. ನಮ್ಮ ಅಂಗಡಿಲಿರೋ ಗಾಡಿನ ತೊಗೊಂಡೋಗಿ ಅಲ್ಲಿ ನಿಲ್ಸೋಕ್ಕೆ ನಾವೇನು ಅಂಗಡಿ ತೊಗೊಂಡಿರೋದು? ನಮ್ಮ ಮನೆ ಹತ್ರ ನಿಲ್ಸೋ ಗಾಡಿನ ಅವ್ರ ಮನೆ ಹತ್ರ ನಿಲ್ಸೋಕೆ ನಾವೇನು ಕೊಡೋಕ್ಕಾಗುತ್ತಾ? ಪಾರ್ಕಿಂಗ್ ಅವ್ರಿಗೆ ಕೊಟ್ಟಿರೋದು ಟೆಂಡ್ರು ಕ್ಯಾನ್ಸಲ್ ಮಾಡಬೇಕು. ಯಾಕಂದರೆ ಅವರಿಂದ್ರೇ ಇಲ್ಲಿ ತೊಂದರೆ ಆಗಿದೆ. ಇಲ್ಲಿ 1000 ಜನ ಹೊಟ್ಟೆಪಾಡು ಹೊಡೆದು ಎಲ್ಲರೂ ರಾತ್ರಿ ಹೊತ್ತು ನಿದ್ದೆ ಮಾಡೋಕ್ಕಾಗ್ತಾಯಿಲ್ಲ. ಎಲ್ಲ ಕೊಟ್ಟಿರೋದು ಕೋಟಿ ಲಕ್ಷ ಕೊಟ್ಟಿದ್ದಾರೆ, ಅಂಗಡಿ ತೊಗೊಂಡಿದ್ದಾರೆ. ಎಲ್ಲ ಅಂಗಡಿನ ಹಾಳು ಮಾಡಿಬಿಟ್ರು. ಅವ್ರವ್ರು ನೋಡಿ ಬೆಳಗ್ಗೆ ಹಾಕ್ತಿರೋ ಹಣ್ಣುಗಳು ಸಾಯಂಕಾಲವರೆಗೆ ವ್ಯಾಪಾರ ಆಗಲ್ಲ. ನೋಡಿ 5 kg 6 kg ಎತ್ತಿ ಬಿಸಾಕ್ಬಿಟ್ಟು ಹೋಗ್ತಾರೆ ಡೈಲಿ ಜನ ಅವರು. ಅದರಲ್ಲಿ 5 kg 6 kg ಹೋಗ್ತಾರೆ ಅಂದರೆ ಎಷ್ಟು? 1 kg 200 ರೂಪಾಯಿ ಅಂದರೆ ಎಷ್ಟಾಯಿತು? ಡೈಲಿ ಒಂದು 1000 ರೂಪಾಯಿ 2000 ರೂಪಾಯಿ ಲಾಸ್ ಮಾಡ್ಕೊಂಡು ಹೋಗ್ತಾರೆ. ಇದರಲ್ಲಿ ಹುಡುಗರು ಬೇರೆ ಇದ್ದಾರೆ, ಹುಡುಗರು ಸಂಬಳ ಬೇರೆ ಐತೆ, ಅಂಗಡಿ ಬಾಡಿಗೆ ಬೇರೆ ಐತೆ. ಇದರಲ್ಲಿ ಕಾರ್ಪೊರೇಷನವ್ರು ರೋಲ್ ಕಾಲ್ ಕೊಡಬೇಕು, BBMP ಅವರು ರೋಲ್ ಕಾಲ್ ಕೊಡಬೇಕು. ಎಲ್ಲರಿಗೂ ರೋಲ್ ಕಾಲ್ ಕೊಟ್ಟು ನಮ್ಮ ಹೊಟ್ಟೆಪಾಡಿ ಮೇಲೆ ಹೊಡಿತಾರೆ ಮೇಡಮ್. ಇದೆಲ್ಲ ಕೇಳೋಕ್ಕೆ ಈ ಗೌರ್ಮೆಂಟ್ ಸರ್ಕಾರ ಕರೆಕ್ಟಾಗಿಲ್ಲ. ನೋಡಿ ಈ ಸರ್ಕಾರ ಬಂದಿದ್ದಕ್ಕೆ ಎಲ್ಲ ನಮಗೆ ನಾಶ ಆಗೋಯ್ತು. ಇದು ಮೊದಲು ಇದಿತ್ತು ನೋಡಿ. ಕಾರ್ಪೊರೇಷನವ್ರು ಹೇಳ್ತಾರೆ ಇವಾಗ ನೋಡಪ್ಪ ಜನ ಬಂದು ನಮಗೆ ಇವಾಗ ಇದ್ದಾರೆ, ಅದಕ್ಕೆ ನಾವು ನೀರು ಟ್ಯಾಂಕ್ ಕಟ್ಟಿದೆ. ಮೇಡಮ್ ನಾನು ಬಂದು 20 ವರ್ಷ ಆಯಿತು ಮಾರ್ಕೆಟಲ್ಲಿ. 20 ವರ್ಷ ಇದೇ ಜನನೇ ಇದ್ದಿದ್ದಾರೆ ಸರಿನಾ. ಯಾವ ಜನನಿಲ್ಲ. ನಾವು ಯಾರು ನೋಡಿ ನೀರು ಟ್ಯಾಂಕ್ ಬೇಕಂದ್ರೆ ನಾನು ಕೇಳಿಲ್ಲ. ಅದನ್ನು ರೆಡಿ ಮಾಡಿಸ್ಕೊಡಿ ಅಂದ್ರೆ ಕೇಳಿರೋದು. ಇಲ್ಲಿ ಬಂದು ಕಟ್ಟು ಅಲ್ಲಿ ಬಂದು ಕಟ್ಟು ನಾನು ಯಾವತ್ತವರೆಗೆ ಹೇಳಿಲ್ಲ, ನಾವು ಯಾರು ಹೇಳಿಲ್ಲ. ನಮ್ಮ ಮಾರ್ಕೆಟಲ್ಲಿ ಇರೋರು ಎಲ್ಲರೂ ನೋಡಿ ಎಲ್ಲರೂ ದುಡ್ಡು ಕೊಟ್ಟೆ ನೀರು ಕುಡಿತಾರೆ. ಯಾಕಂದರೆ ಈ ನೀರಲ್ಲಿ ಬರೋ ಕಾಯಿಲೆಗೆ ದುಡ್ಡು ಕೊಟ್ಟು ಇಸ್ಕೊಡ್ತಾರೆ ಸರಿನಾ. ಇದನ್ನು ನಮಗೆ ಸರಿ ಮಾಡಿ ಕೊಡಬೇಕು. ನೋಡಿ ಟೆಂಡ್ರ್ ಅವ್ರು ಕೊಡಿದ್ರು, ಟೆಂಡ್ರು ಅವ್ರಿಗೆ ದಾರಿ ಆಯ್ತಾ, ಹೋಗೋಕ್ಕೆ ಬರೋಕ್ಕೆ ದಾರಿ ಆಯ್ತಾ. ನಮ್ಮ ಹೊಟ್ಟೆಪಾಡಿ ಮೇಲೆ ಹೊಡಿಬೇಡ ಅಂದ್ರೆ ಹೇಳ್ಬಿಡಿ. ನಮಗೆ ಟೆಂಡ್ರ್ ಅವ್ರಿಗೆ ಹೇಳ್ಬಿಡಿ, ನಮ್ಮ ದಾರಿ ಬೇಕು ಸರಿನಾ. ನಾವು ಬಂದಿರೋದು ಇದಕ್ಕೆ. ನಮಗೆ ನೋಡಿ ನಮಗೆ ಬೇರೆ ಕೆಲಸ ಏನು ಗೊತ್ತಿಲ್ಲ. ಇಲ್ಲಿ ಬಂದು ನಾವು ಫುಡ್ಡು ಗಿಡ್ಡು ಎಲ್ಲ ಹಾಕ್ಕೊಂಡು ನಾವು ಮಾಡ್ರೇ ನಮ್ಗೆ ಹೊಟ್ಟೆಪಾಡು. ಅದನ್ನ ಇಲ್ಲಾಂದ್ರೆ ನಾವೆಲ್ಲ ಹೋಗಿ ಸತ್ತೋಗ್ಬಿಡ್ಬೇಕು ಅಷ್ಟೇ. ಇಲ್ಲಿ ಮಾರ್ಕೆಟ್ ಅರ್ಧ ಜನ ಸತ್ತೋಗೋ ಥರ ಆಗೋಯ್ತು. ಈಗ ಇರೋದು ನೋಡಿ 30 ಲಕ್ಷ ಕೊಟ್ಟು ಅಂಗಡಿ ತೊಗೊಂಡಿದ್ದೀನಿ, 1 ರೂಪಾಯಿ ವ್ಯಾಪಾರ ಇಲ್ಲ, ಏನೂ ಇಲ್ಲ. ಅದರಲ್ಲಿ ಹುಡುಗರಿಗೆ ಕೊಟ್ಟಿದ್ದೀನಿ, ಹುಡುಗರಿಗೂ ಸಂಬಳನ ಕೊಡೋಕ್ಕಾಗಿಲ್ಲ. ಹುಡುಗರು ಇರೋದಕ್ಕೆ ಬಂದಿರೋದಕ್ಕೆ ಇಲ್ಲಿ ನೋಡಿ ನಮ್ಮ ಹೊಟ್ಟೆಪಾಡೆಲ್ಲ ಹೊಡೆದು ನಾಶ ಆಗೋಯ್ತು. 2 ತಿಂಗಳಿಂದ ನಾವು ಯಾರು ನಿದ್ದೆ ಮಾಡೋಕ್ಕಾಗಿಲ್ಲ. ಬೆಳಗ್ಗೆ ಬಂದು ಹೇಳ್ಬಿಟ್ಟು ಹೋಗ್ತೀನಿ, ರಾತ್ರಿ ಬಂದು ಹೊಡಿತಾರೆ. ಏನಕ್ಕೆ ಮೇಡಮ್? ಅವ್ರು ಬಂದು ಹೊಡಿಬೇಕಂದ್ರೆ ರಿಪೋರ್ಟ್ ತೊಗೊಂಬಂದು ಹೊಡೆಯೋಕೆ ರಿಪೋರ್ಟು ಕೇಳ್ರೆ ಗೌರ್ಮೆಂಟ್ ನಿನಗೆ ಗೌರ್ಮೆಂಟ್ ನನಗೆ ಗೌರ್ಮೆಂಟು ನಂದೇನೂ ಇಲ್ಲ. ನಮ್ಗೆ ಕೊಟ್ಟಿರೋ ಕೃಷ್ಣರಾಜೇಂದ್ರಪ್ಪ ಕೊಟ್ಟಿರೋದು ನಮಗೇನು, ನಮ್ಮ ದಾರಿಗೆ ಯಾರು ಬಂದ್ರೂ ನಮ್ಮ ದಾರಿಯಲ್ಲಿ ನಿಂತ್ಕೊಂಡು ಊಟ ತಿನ್ಕೊಂಡು ಹೋಗಲಿ, ಬೇರೆ ದಾರಿಯಲ್ಲಿ ಹೋಗಿ ಕಷ್ಟ ಬಿಡಬೇಡ ಅಂದ್ರೆ ಕೊಟ್ಟಿರೋ ದಾರಿ ಇದು. ಈ ದಾರಿನ ಅವ್ರು ಹಾಳು ಮಾಡಿ ನಮಗೆ ಫುಲ್ ನಾಶ ಮಾಡ್ತಾ ಇದ್ದಾರೆ. ಇದನ್ನ ನಾವು ಕೇಳಕ್ಕೆ ಹೋದ್ರೆ ನಮ್ಮನ್ನ ಹೊಡಿತಾರೆ. ನಾವು ಎಷ್ಟು ದಿನ ಬೇಕಂದ್ರೆ ಹೊಡೆ ತಿಂತೀನಿ. ಆದರೆ ನಾವು ಪಬ್ಲಿಕ್ಕೆಲ್ಲ ಕೈ ಎತ್ಬಿಟ್ರೆ ಇಲ್ಲಿ ಯಾರೂ ಇರೋಲ್ಲ ಮೇಡಮ್.
ಅದನ್ನ ಹೇಳ್ತಾ ಇದ್ದೀನಿ. ನಾವು ನೋಡಿ ನಾವು ಎಷ್ಟೇ ಕೈ ಮುಗಿಸ್ಕೊಂಡು ಹೋಗ್ತಾ ಇದ್ದೀನಿ, ಯಾಕಂದ್ರೆ ಇವತ್ತು ಬಿಡ್ತಾರೆ ನಾಳೆ ಬಿಡ್ತಾರೆ, ಇವತ್ತು ಬಿಡ್ತಾರೆ ನಾಳೆ ಇವತ್ತವರೆಗೆ ನಮ್ಮನ್ನ ಬಿಟ್ಟಿಲ್ಲ. ಕೇಳ್ರೆ ಏನು ಮಾಡ್ತಾರೆ, ನಿಮ್ಗೆ ಜಾಗ ನಾವು ಕ್ಲೀನ್ ಮಾಡಿ ಕೊಡ್ತೀನಿ ಅಂದ್ರೆ ಹೇಳ್ತಾರೆ, ಕಸ ಎಲ್ಲ ಕ್ಲೀನ್ ಮಾಡ್ತೀವಿ. ನೀವೇನು ಸರ್ ಕ್ಲೀನ್ ಮಾಡ್ತೀರ? ನಾವು ತಿನ್ನೋ ಜಾಗ ನಮ್ಗೆ ಕ್ಲೀನ್ ಮಾಡೋಕ್ಕೆ ಗೊತ್ತು, ಸರಿನಾ? ನಾವೆಲ್ಲ ಕ್ಲೀನ್ ಮಾಡಿ ಕ್ಲೀನಾಗಿ ನಾವು ಮಡಗಿರೋದು. ಇವ್ರು ಸುಮ್ಮನೆ ಬಂದು ಎತ್ತಂದ್ರೆ ಬೆಳಗ್ಗೆ ಬಂದು ಒಬ್ಬನು ಎತ್ತಂದ್ರೆ ಹೇಳ್ತಾನೆ, ಮಧ್ಯಾಹ್ನ ಬಂದು ಒಬ್ಬನು ದುಡ್ಡು ಇಸ್ಕೊಂಡು ಹೋಗ್ತಾನೆ, ಸಾಯಂಕಾಲ ಬಂದು ಒಬ್ಬನು ಹೊಡಿತಾನೆ. ಇದೇ ಆಗಿರೋದು ಮಾರ್ಕೆಟಲ್ಲಿ. ಬೆಳಗ್ಗೆ ಎತ್ತಂದ್ರೆ ಹೇಳ್ತಾನೆ, ಮಧ್ಯಾಹ್ನ ದುಡ್ಡು ತಗೊಳ್ತಾ, ಸಾಯಂಕಾಲ ಬಂದು ಹೊಡಿತಾನೆ. ನಾವು ಹೆಂಗೆ ನಿದ್ದೆ ಮಾಡೋಕ್ಕಾಗುತ್ತೆ ರಾತ್ರಿಯಲ್ಲಿ? ನಮಗಿರೋದು ಇದು ಒಂದು ದಾರಿನೇ, ಈ ಒಂದು ದಾರಿ ಬಿಟ್ಟರೆ ಬೇರೆ ಯಾವ ದಾರಿನೂ ಇಲ್ಲ ಮೇಡಮ್. ಇದನ್ನ ಪರ್ಪಸ್ ಸ್ವಲ್ಪ ನೋಡಿ ಸರ್ಕಾರಕ್ಕೆ ಹೇಳ್ಬೇಕು ನೀವು ಮೇಡಮ್. ಪಾಪ ಪಬ್ಲಿಕ್ ಅವ್ರಿಗೆ ಏನು ತೊಂದರೆ ಕೊಡಬೇಡ, ಪಾಪ ಒಳ್ಳೆ ಮಾತಲ್ಲಿ ಹೇಳ್ಕೊಡಿ. ನೋಡಿ ಸರಿನಾ, ಪಬ್ಲಿಕ್ ಅವ್ರಿಗೆ ಏನು ಮಾಡೋಣ ಕಷ್ಟ ಕೊಡಬೇಡ. ನಾವು ಇರೋದು ಏನಕ್ಕೆ ಬಂದು ಇಲ್ಲಿ ಬಂದು ನಾವು ಇದ್ರೆ ಎಲ್ಲರೂ ಬರೋದು, ಜನ ಬರೋದು, ಮಕ್ಕಳು ಬರೋದು, ಎಲ್ಲ ಬರೋದು. ನಮ್ಮ ಮಕ್ಕಳಿಗೆ ಆಯ್ತು ಫೀಸ್ ಕಟ್ಟಬೇಕು, ನಾವು ನಮ್ಮ ಗಂಡ ಇದ್ದಾರೆ, ನಮ್ಮ ಹೆಂಡತಿ ಇದ್ದಾರೆ, ಎಲ್ಲರಿಗೂ ನಾವು ಇಲ್ಲಿ ಬಂದು ಸಂಪಾದನೆ ಮಾಡ್ರೇ. ಇಲ್ಲಿ ಸಂಪಾದನೆ ಮಾಡೋಕ್ಕೆ ಬಿಟ್ಟಿವಿ ಅಂದ್ರೆ ನಾವು ಏನು ಮಾಡೋದು? ನಾವೆಲ್ಲ ಸಾಯ್ಬೇಕು ಅಷ್ಟೇ. ನಮಗೆ ಕೊಟ್ಟಿರೋ ದಾರಿಗೆ ಹಿಂಗೆ ಸಾಯ್ಬೇಕು. ಈಗ ನೋಡಿ ಮೇಡಮ್, ಈಗ ಬೆಳಗ್ಗೆ ಬಂದು ನಮ್ಮ ದಾರಿನ ಹೊಡಿತಾ ಇದ್ದಾರೆ. ಏನು ಪ್ರೂಫ್ ಇಲ್ಲ, ಏನಿಲ್ಲ, ಪ್ರೂಫ್ ಇಲ್ದಿರೋ ಥರ ಹೊಡಿತಾರೆ. ಬೆಳಗ್ಗೆ ನಾವು ಬಂದು ಕೇಳಿದ್ದಕ್ಕೆ ಅವ್ರು ಏನು ಹೇಳಿದ್ದಾರೆ, ಎಲ್ಲ ಪ್ರೂಫ್ ನಮ್ಮ ಹತ್ರ ಆಯ್ತು ಅಂದ್ರೆ ಹೇಳಿದ್ದು. ಇವಾಗ ನೋಡಿ ಇನ್ಸ್ಪೆಕ್ಟರ್ ಸಾಹೇಬರು ಬಂದಿದ್ದಕ್ಕೆ ಎಲ್ಲರೂ ಓಡ್ಬಿಟ್ರು. ಈಗ ಅದೇ ಇನ್ಸ್ಪೆಕ್ಟರ್ ಬಂದಿದ್ದಕ್ಕೆ ಎಲ್ಲರೂ ಓಡ್ಬಿಟ್ರು. ಅದೇ ನಾವು ಬೆಳಗ್ಗೆ 9 ಗಂಟೆಯಿಂದ ಹೇಳ್ತಾ ಇದೀನಿ, ಯಾರು ಬಿಟ್ಟಿಲ್ಲ. ನೋಡಿ ಹೊಡೆದಾಕ್ಬಿಟ್ರು. ಈಗ ಇದನ್ನು ರೆಡಿ ಇದು ನಾವೇ ರೆಡಿ ಮಾಡಬೇಕು. ಇದಕ್ಕೆ ನೋಡಿ ಮೇಡಮ್, ಸರ್ಕಾರ ನಮಗೆ ಕರೆಕ್ಟಾಗಿಲ್ಲ. ಈ ಸರ್ಕಾರನ ಚೇಂಜ್ ಮಾಡಿ ನಮ್ಮ ಮಕ್ಕಳಿಗೆಲ್ಲ ಒಳ್ಳೆ ದಾರಿ ಕೊಡಿಸ್ಬೇಕು. ನಮ್ಗೆ ನ್ಯಾಯ ಬೇಕು ಮೇಡಮ್. ನ್ಯಾಯ ಇಲ್ದಿರಾದ್ರೆ ನಾವು ಇರೋಕ್ಕಾಗಲ್ಲ.